ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ದೊಡ್ಡಬಳ್ಳಾಪುರಕ್ಕೆ ವಿಶೇಷವಾಗಿ ಆಗಮಿಸಿದ್ದೇನೆ. ಯಾಕಂದರೆ ದಿನಾಲೂ ಬರೋ ಜಾಗನೇ. ಇವತ್ತು ಬಂದಿದ್ದೀನಿ. ಏನಪ್ಪ ವಿಶೇಷತೆ ಅಂತಂದರೆ, ಇವತ್ತಿನ ದಿನದಲ್ಲಿ ಮುಂದಿನ ತಿಂಗಳ ಜನವರಿ 2ನೇ ತಾರೀಕಿನಂದು ಒಂದು ಮಹಾಪೂಜಾ ಕಾರ್ಯಕ್ರಮ ಇದೆ. ಅದು ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಾಗೂ ನಮ್ಮ ದೊಡ್ಡಬಳ್ಳಾಪುರ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಡೀತಾ ಇದೆ. ಅದು ಸಾರಥ್ಯದಲ್ಲಿ, ಅಂದರೆ ಅದು ಹೇಗೆ ಮಾಡ್ತಾರೆ, ಆ ಪಡಿಪೂಜೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಮತ್ತು ಸವಿರವಾದ ಮುಂದಿನ ತಿಂಗಳ ಜನವರಿ 2ನೇ ತಾರೀಕಿನಂದು ಮಹಾಪಡಿಪೂಜೆ ಕಾರ್ಯಕ್ರಮ ಇದೆ. ಹಾಗೆ ಸ್ವಾಮಿಗಳ ಹತ್ರ ಮಾತಾಡಿಸ್ಕೊಂಡು ವಿವರಣೆ ಕೊಡ್ತೀನಿ. ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಸ್ವಾಮಿ ಅಯ್ಯಪ್ಪ ಸ್ವಾಮಿಯ ಒಂದು ಪಡಿಪೂಜೆಯ ಕಾರ್ಯಕ್ರಮವನ್ನು ಶ್ರೀ ಧರ್ಮಶಾಸ್ತ್ರ ಸೇವಾ ಸಮಿತಿಯಿಂದ ನಾವು ಆಚರಣೆ ಮಾಡಲು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ದಿನಾಂಕ 2 ಜನವರಿ 2ನೇ ತಾರೀಕು ಶುಕ್ರವಾರ ಬೆಳಿಗ್ಗೆ 4ರಿಂದ ರಾತ್ರಿ 10 ಗಂಟೆವರೆಗೂ ಈ ಕಾರ್ಯಕ್ರಮ ಇರುತ್ತದೆ. ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತಂದರೆ, ಲೋಕ ಕಲ್ಯಾಣಕ್ಕೆ ಈ ಕಾರ್ಯಕ್ರಮನ ನಾವು ಬಳಸ್ತಾ ಇದ್ದೀವಿ. ಯಾಕೆ ಅಂದರೆ, ಈ ಪಡಿಪೂಜೆ ಅಂತಂದರೆ ವಿಶೇಷವಾದಂಥ ಪಡಿಪೂಜೆ ಇದು. ಈ ಪಡಿಪೂಜೆಯಲ್ಲಿ ಸ್ವಾಮಿಗೆ ಅಷ್ಟಾಭಿಷೇಕ ನಡೀತದೆ. ಅಷ್ಟಾಭಿಷೇಕ ನಡೆದು ಸ್ವಾಮಿಗೆ ಪಟ್ಟಾಭಿಷೇಕ ಕುಂಡಿಸ್ತೀವಿ. ಪಟ್ಟಾಭಿಷೇಕ ಕುಣಿಸಿದ ನಂತರ ಪಡಿಪೂಜೆ ಸ್ಟಾರ್ಟ್ ಆಗುತ್ತೆ. ಆ ಪಡಿಪೂಜೆ ನೋಡೋದೇ ಒಂದು ಮಹಾಭಾಗ್ಯ. ಇವಾಗ ನಾವು ಪಡಿಪೂಜೆ ಅಂದರೆ ಅಲ್ಲಿ ಶಬರಿಮಲೆ ಯಾವ ರೀತಿ ಪಡಿಪೂಜೆ ಆಗುತ್ತೋ ಆ ರೀತಿ ಪಡಿಪೂಜೆ ಆಗುತ್ತೆ. ನಮ್ಮಲ್ಲಿ 20 ಜನ ಅರ್ಚಕರು ನಿಂತು ಆ ಪಡಿಪೂಜೆಯನ್ನು ಮಾಡುವಂಥ ಮಹಾಭಾಗ್ಯವನ್ನು ನಮ್ಮ ತಂಡ ಈ ಬಾರಿ ದೊಡ್ಡಬಳ್ಳಾಪುರ ನಗರಕ್ಕೆ, ತಾಲೂಕಿಗೆ, ಕರ್ನಾಟಕಕ್ಕೆ ಕೊಡ್ತಾ ಇರೋವಂಥ ಒಂದು ಸೇವೆ. ಈ ಸೇವೆಯಲ್ಲಿ ಎಲ್ಲರೂ ಆಗಮಿಸಿ ಅಯ್ಯಪ್ಪ ಸ್ವಾಮಿಯ ಕೃಪೆಗೆ ಎಲ್ಲರೂ ಪಾತ್ರರಾಗಬೇಕು, ಭಗವಂತನ ಒಂದು ಆಶೀರ್ವಾದ ಪಡಿಬೇಕು ಅಂತ ನಾವು ವಿನಂತಿಸಿಕೊಳ್ಳುತ್ತೇವೆ. ಮಹಾಂತೇಶ ಸ್ವಾಮಿಗಳೇ, ಹೇಳಿ ಗುರು. ನೀವು ಈ ನಗರದಲ್ಲಿ ಆಯೋಜನೆ ಮಾಡಿರೋ ಜಾಗ ಮತ್ತೆ ಸವಿರವಾದ ಮಾಹಿತಿ, ಈ ಪಡಿಪೂಜೆ ಅಂದ್ರೆ ಏನು, ಅಭಿಷೇಕ ಅಂದ್ರೆ ಏನು, ಅದ್ರ ಬಗ್ಗೆ ಸವಿರವಾದ ಮಾಹಿತಿ ಕೊಡಿ. ಹಾಗೆ ಸ್ಥಳನೂ ತಿಳಿಸಿ, ಜನರಿಗೆ ತಾರೀಕಿನಿಂದ ಹಿಡಿದು ಎಲ್ಲ ಒಂಥರವಾಗಿ ತಿಳಿಸಿ ಅಂತ ಕೇಳ್ಕೊಂತೀನಿ. ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ನಗರ ದೇವತೆ ಹಾಗೂ ಗ್ರಾಮ ದೇವತೆ ಆದ ಮುತ್ಯಾಲಮ್ಮ ದೊಡ್ಡಮ್ಮ ತಾಯಿಯ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಖಾಲಿ ಜಾಗದಲ್ಲಿ ಸ್ವಾಮಿ ಅಯ್ಯಪ್ಪ ಸ್ವಾಮಿಯನ್ನು ಹಾಗೂ ಮುತ್ಯಾಲಮ್ಮ ದೊಡ್ಡಮ್ಮ ದೇವಿ ಮೂವರನ್ನು ಒಂದು ಮೆರವಣಿಗೆ ಮುಖಾಂತರ ತಂದು ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಪ್ರತಿಷ್ಠಾಪಿಸ್ತೀವಿ. ಕಾರ್ಯಕ್ರಮ ಇವರ ದಿನಾಂಕ ಬಂದು ಜನವರಿ 2ನೇ ತಾರೀಕು ಶುಕ್ರವಾರ ಬೆಳಿಗ್ಗೆ 8 ಗಂಟೆಗೆ ತಾಯಿ ಮುತ್ಯಾಲಮ್ಮ, ದೊಡ್ಡಮ್ಮ, ಅಯ್ಯಪ್ಪ 3 ದೇವರುಗಳನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ. ಆ ಕಾರ್ಯಕ್ರಮದ ಇವರ ಅಭಿಷೇಕ ಹಾಗೂ ಪಡಿಪೂಜೆ ಅಂದರೆ ನಮ್ಮ ಗುರುಗಳಾದಂಥ ಗುರುಜಿಯವರು ನಮ್ಮ ಬಗ್ಗೆ ಇದ್ರ ಬಗ್ಗೆ ಮಾತಾಡ್ತಾರೆ. ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಶರಣು. ಅಯ್ಯಪ್ಪ ಭಕ್ತ ಮಾರ್ಗಗಳಿಗೆ ಶರಣು. ಸಾಮಾನ್ಯವಾಗಿ ಪಂಚಾಮೃತ ಅಭಿಷೇಕ ಅಂದರೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಎಳನೀರು, ಇನ್ನು ಹಲವು ಇತ್ಯಾದಿಗಳನ್ನು ಅಭಿಷೇಕ ಮಾಡತಕ್ಕಂಥದ್ದು ಅಯ್ಯಪ್ಪನಿಗೆ ವಿಶೇಷ. ಅದರಲ್ಲೂ ತುಪ್ಪ ಪರಿಪೂರ್ಣತ್ವವನ್ನು ಹೊಂದಿರತಕ್ಕಂಥ ವಿಶೇಷದಲ್ಲಿ ಆತ್ಮರೂಪದಲ್ಲಿ ತೆಂಗಿನಕಾಯಿಗೆ ತುಂಬಿ ಆತ್ಮಬಂಧನವನ್ನು ಮಾಡಿ ಸ್ವಾಮಿಗೆ ತುಪ್ಪದ ಕಾಯನ್ನು ಅಭಿಷೇಕ ಮಾಡಲಿಕ್ಕೆ ಸ್ವಾಮಿಗಳು ಹೊತ್ತು ಹೋಗ್ತಾರೆ. ಅದರಲ್ಲಿ ತುಪ್ಪದ ಕಾಯಿ ಮತ್ತು ಹಕ್ಕಿ, ಇವನ ಋಣ ಇಲ್ಲಿಗೆ, ಕೆಟ್ಟ ದುರಭ್ಯಾಸಗಳು ಏನಿದ್ದವು ಅವೆಲ್ಲವೂ ಮುಗಿದು ಮುಂದೆ ಹೊಸ ಮನುಷ್ಯನಾಗಿ ಬದುಕಲಿ, ಅವನ ಜೀವನ ಸಾರ್ಥಕವನ್ನು ಪಡೆಯಲಿ ಅನ್ನುವ ಉದ್ದೇಶದಿಂದ 41 ದಿವಸ ವ್ರತವನ್ನು ಆಚರಣೆ ಮಾಡಿದ ನಂತರ ತುಪ್ಪದ ಕಾಯನ್ನು ಇರುಮುಡಿ ರೂಪದಲ್ಲಿ 2 ಇರು ಅಂದರೆ 2 ಮುಡಿಗಳನ್ನು ಹಿಂದೊಂದು ಮುಡಿ, ಮುಂದೆ ಮುಡಿಯಲ್ಲಿ ತುಪ್ಪದ ಕಾಯಿ, ಹಿಂದೆ ಹಕ್ಕಿ, ಅವಲ್ಪುರಿ ಎಲ್ಲವನ್ನ ಇಟ್ಟು ಭಗವಂತನಿಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು. ಸತ್ಯವಾದ 18 ಮೆಟ್ಟಲುಗಳನ್ನು ಹತ್ತುವುದಕ್ಕೆ ಈ ಮುಡಿ ಇದ್ದರೆ ಮಾತ್ರ ಮೆಟ್ಟಲು ಹತ್ತುವುದಕ್ಕೆ ಸಾಧ್ಯ. ಇಲ್ಲದೆ ಹೋದಲ್ಲಿ ಈ ಮೆಟ್ಟಲನ್ನ ಹತ್ತುವುದಕ್ಕೆ ಸಾಧ್ಯವಿಲ್ಲ. ಇದು ಯಾಕಪ್ಪ ಅಂದರೆ, ಎಲ್ಲ ಸಿದ್ಧಿಗಳ ಸಂಕೇತ 18, ಅದನ್ನು ಸವಿಸ್ತಾರವಾಗಿ ಹೇಳುವುದಕ್ಕೆ ಸಮಯಾವಕಾಶಗಳು ಇರುವುದಿಲ್ಲ. ಆದ್ದರಿಂದ ಈ ಸಿದ್ಧಿಗಳು 18 ಸಿದ್ಧಿಗಳು ಯಾವ ರೀತಿ ನಮಗೆ ನಮ್ಮ ಮನುಷ್ಯನ ಜೀವನವನ್ನು
ಬದಲಾಯಿಸುತ್ತವೆ ಅನ್ನುವುದರ ಮುಖ್ಯ ಉದ್ದೇಶವೇ ಗುರುಗಳ ಮಾರ್ಗದರ್ಶನದಿಂದ ಈ ಯಾತ್ರೆಯಾಗಬೇಕು. ಇಲ್ಲದೆ ಹೋದರೆ ಶಬರಿಮಲೆಗೆ ಹೋಗಿ ಪ್ರಯೋಜನವಾಗುವುದಿಲ್ಲ. ಇದಿಷ್ಟು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಶರಣ. ಸ್ವಾಮಿ ನಮ್ಮ ಕಾರ್ಯಕ್ರಮಕ್ಕೆ ಪೂಜ್ಯ ಗುರುಗಳಾದಂಥ ಪುಷ್ಪಾಂಡ ಮಹರ್ಷಿ ಗುರೂಜಿಯವರು ಬರ್ತಾ ಇದ್ದಾರೆ. ಹಾಗೂ ಘಾಟಿಯಿಂದ ನಮ್ಮ ಸುಬ್ಬು ಶಾಸ್ತ್ರಿಗಳಾದಂಥ ಪ್ರಥಮ ಅರ್ಚಕರು ಘಾಟಿಯಲ್ಲಿ, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಶಂಕರ್ ಗುರೂಜಿಯವರು ಅವರು ಕೂಡ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ದಾರೆ. ಆಮೇಲೆ ವೇದ ಪುರಾಣಗಳಲ್ಲಿ ಅವರು ಮಹಾಪಂಡಿತರು. ಅವರು ನಮ್ಮ ಕಾರ್ಯಕ್ರಮನ ತೂಗಿಸೋದಕ್ಕೆ ಎಲ್ಲ ಕಂಕಣ ಕೊಟ್ಟು ನಿಂತಿರೋಂಥ ವ್ಯಕ್ತಿ. ಅವರು ನಮಗೆ ಬಲಗೈಯಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇದಕ್ಕೆಲ್ಲನೂ ನಮ್ಮ ಒಂದು 40 ಜನ ಟೀಮ್ ಇದೆ. ಆ ಟೀಮ್ ವರ್ಕ್ ಮಾಡ್ತಾ ಇದೆ. ಆ ಟೀಮಿನ ಒಂದು ಶಕ್ತಿ ಈ ಇದರಲ್ಲಿ ಭಗವಂತನ ಆಶೀರ್ವಾದ ನಮಗೆ ಶಕ್ತಿಯಾಗಿ ಟೀಮ್ ವರ್ಕ್ ಮಾಡ್ತಾ ಇದೆ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ಕಾರ್ಯಕ್ರಮವನ್ನು ನಾನು ಸ್ವಾಮಿಯ ಪಾದಕ್ಕೆ ಅರ್ಪಿಸ್ತಾ ಇದ್ದೀನಿ. ಓಂ ಬೋಧಾಧಿಪಾಯ ವಿದ್ಮಹೇ ಭವಭಕ್ತಾಯ ಧೀಮಹಿ ತನ್ನೋ ಶಾಸ್ತ್ರ ಪ್ರಚೋದಯಾತ್. ಓಂ ಶರಣಮಯ್ಯಪ್ಪ. ಮತ್ತೆ ಇದೇ ತರ ಎಲ್ಲಾ ಜನರು ಬರ್ಲಿ. ಮತ್ತೆ ಎಲ್ಲ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಯಾರ್ಯಾರು ಇದ್ದೀರಾ, ದೊಡ್ಡಬಳ್ಳಾಪುರ ಆಜು ಬಾಜು ಆಗ್ಲಿ ಇಲ್ಲ ರಾಜ್ಯದ ಮೂಲೆಯಿಂದ ಆದ್ರೂ ಬಂದು ಆಗಮಿಸಬೇಕಾಗಿ ಎಲ್ರಿಗೂ ವಿನಂತಿಸ್ಕೊಳ್ತೇನೆ. ಇದೇ ತರ ಮುಂದಿನ ದಿನಗಳಲ್ಲಿ ಈ ಮೊದಲನೇ ಪೂಜೆ ಇದು ಇನ್ನೂ ಹೆಚ್ಚಾಗಿ ಇದೇ ತರ ನಡ್ಕೊಂಡು ಹೋಗ್ಲಿ ಅಂತ ಕೇಳ್ಕೊಂತೀನಿ. ಸ್ವಾಮಿ ಸೇವೆಗೆ ನೀವೆಲ್ಲ ಪಾತ್ರರಾಗಬೇಕು. ಎಲ್ಲ ಕೃಪೆಗೆ ಪಾತ್ರರಾಗುತ್ತೆ. ಮನೋಧನದಿಂದ ತುಂಬಾ ಧನ್ಯವಾದಗಳು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸದಾಶಿವಸಮಾರಂಭ ಶಂಕರಾಚಾರ್ಯಮಧ್ಯಮ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾ. ಸದ್ಗುರು ಚರಣಾರವಿಂದಾಭ್ಯಾ ನಮಃ. ದೊಡ್ಡಬಳ್ಳಾಪುರ ತಾಲೂಕಿನ ಎಲ್ಲ ಭಕ್ತ ಮಹಾಶಯರಲ್ಲಿ ಸವಿನಯ ಪ್ರಾರ್ಥನೆ. ಪ್ರಪ್ರಥಮ ಬಾರಿಗೆ ದೊಡ್ಡಬಳ್ಳಾಪುರ ಪಟ್ಟಣದಲ್ಲಿ ಶ್ರೀ ಮಹಾಂತೇಶ ಆರಾಧ್ಯ ಸ್ವಾಮಿಗಳ ಒಂದು ಮಾರ್ಗದರ್ಶನದಂತೆ ನಡೀತಾ ಇರುವಂಥ ಧರ್ಮಶಾಸ್ತ್ರ ಸೇವಾ ಸಮಿತಿ ದೊಡ್ಡಬಳ್ಳಾಪುರ ಇವರ ಒಂದು ಅಯ್ಯಪ್ಪ ಮಾಲೆಯ ಪಡಿಪೂಜೆ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ. ಇದರಲ್ಲಿ ಮುಖ್ಯ ಘನ ಉಪಸ್ಥಿತಿಯಾಗಿ ಪೂಜ್ಯ ಶ್ರೀ ದಿವ್ಯಾನಂದ ಸ್ವಾಮೀಜಿಯವರು ಪುಷ್ಪಾಂಡಾಜಾಶ್ರಮ ತಪಸ್ಸಿಹಳ್ಳಿ ಅವರ ಮಾರ್ಗದರ್ಶನದಂತೆ ಇಲ್ಲಿ 2ನೇ ತಾರೀಕು 26ನೇ ಇಸ್ವಿ ಶುಕ್ರವಾರ ಬೆಳಗಿನ ಜಾವ ಅಂದರೆ ಉಷಃಕಾಲದಲ್ಲಿ ಪೂಜಾ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಈ ಪೂಜೆನೆಲ್ಲ ನಡೆಸ್ಕೊಡೋರು ಯಾರಪ್ಪ ಅಂದರೆ ಶಿವಶಂಕರವರು ಇದ ಮುಖ್ಯ ಆಗಮಿಕರಾಗಿರುತ್ತಾರೆ. ಅದೇ ರೀತಿ ಮೊದಲೆತ್ಕೊಂತ ಕಾರ್ಯಕ್ರಮ 4 ಗಂಟೆ 15 ನಿಮಿಷದಿಂದ ಉಷಃಕಾಲದಲ್ಲಿ ಪೂಜೆ ಪ್ರಾರಂಭ. ಮೊದಲೆತ್ಕೊಂತ ಗುರು ಪ್ರಾರ್ಥನೆ, ಅದಾದ ನಂತರ ಗಂಗೆ ಪೂಜೆಯನ್ನು ಮುಗಿಸಿಕೊಂಡು ಮಂಗಳ ವಾದ್ಯಗಳ ಸಮೇತ ಮಂಗಳ ದ್ರವ್ಯಗಳ ಸಮೇತರಾಗಿ ಶ್ರೀ ಯಾಗಶಾಲ ಪ್ರವೇಶವನ್ನು ಮಾಡಿ ವೇದಘೋಷಗಳಿಂದ ಯಾಗಶಾಲ ಪ್ರವೇಶವನ್ನು ಮಾಡಿ ಅದಾದ ನಂತರ ಗಣಪತಿ ಪೂಜೆ, ಪುಣ್ಯಾಹ, ದೇವನಾಂದಿ ಮತ್ತು ಎಲ್ಲ ಶುದ್ಧಿಗೋಸ್ಕರ ಪಂಚಗವ್ಯ. ಅದಾದ ನಂತರ ಸಂಬಂಧಪಟ್ಟಂಥ ಹೋಮದ ಪ್ರಯುಕ್ತವಾಗಿ ಕಲಶ ಸ್ಥಾಪನೆ ಆಗುತ್ತೆ. ಅದಾದ ನಂತರ ಸ್ವಾಮಿಯವರಿಗೆ ಅಯ್ಯಪ್ಪ ಹೋಮ, ಗಣಪತಿ ಹೋಮ, ಮಹಾರುದ್ರ ಹೋಮ ಪ್ರತಿಯೊಂದು ಕೂಡ ನೆರವೇರುತ್ತೆ. ಇದಾದ ನಂತರ 1 ಗಂಟೆಗೆ ಸಾಮೂಹಿಕವಾಗಿ ಲಲಿತಾ ಸಹಸ್ರನಾಮ ಅರ್ಚನೆ ಇರುತ್ತೆ. ಎಲ್ಲ ಸುವಾಸಿನಿಯರು ಕೂಡ 12 ಗಂಟೆ 15 ನಿಮಿಷಕ್ಕೆ ಭಾಗವಹಿಸಿ ತಮಗೆ ಸೂಚಿಸಿರುವಂಥ ಸ್ಥಳದಲ್ಲಿ ಉಪಸ್ಥಿತರಾಗಿ ಎಲ್ಲರೂ ಕೂಡ ಈ ಕುಂಕುಮಾರ್ಚನೆ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಾಗಿ ಸವಿನಯ ಪ್ರಾರ್ಥನೆ. ಅದೇ ರೀತಿ ಧರ್ಮಶಾಸ್ತ್ರ ಅಯ್ಯಪ್ಪನಿಗೆ ಮುಖ್ಯವಾದಂಥ ಅಭಿಷೇಕ, ಹಾಲಭಿಷೇಕ, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಎಳನೀರು ಮತ್ತು ಎಲ್ಲ ರೀತಿಯ ಹಣ್ಣುಗಳು ಮತ್ತು ಗಂಧ, ಪುಷ್ಪ, ಭಸ್ಮ, ಅಭಿಷೇಕ ಪ್ರತಿಯೊಂದು ಕೂಡ ನೆರವೇರುತ್ತೆ. ಅದಾದ ನಂತರ 7 ಗಂಟೆಗೆ ಸರಿಯಾಗಿ ಶ್ರೀ ಅಯ್ಯಪ್ಪ ಸ್ವಾಮಿಯವರ ಭಜನಾ ಕಾರ್ಯಕ್ರಮ. ಯಾರ್ಯಾರಪ್ಪ ಅಂದರೆ ಬಂದಿರುವಂಥ ಎಲ್ಲ ಭಕ್ತರ ಸಮ್ಮುಖದಲ್ಲಿ ಈ ಭಜನಾ ಕಾರ್ಯಕ್ರಮ ನೆರವೇರುತ್ತೆ. ಈ ಭಜನೆ ಬಹಳ ವಿಶೇಷವಾಗಿರುತ್ತೆ. ಎಲ್ಲರೂ ಬಂದು
ಅಯ್ಯಪ್ಪನ ಪಾದಕ್ಕೆ ಪ್ರತಿಯೊಂದು ಕೂಡ ಸಮರ್ಪಣೆ ಮಾಡಬೇಕಾಗಿ ಸವಿನಯ ಪ್ರಾರ್ಥನೆ. ಅದೇ ರೀತಿ ರಾತ್ರಿ 8 ಗಂಟೆಗೆ ಇಡೀ ನಮ್ಮ ದೊಡ್ಡಬಳ್ಳಾಪುರ ಪಟ್ಟಣ ಆಗ್ಬೋದು, ತಾಲೂಕಾಗ್ಬೋದು, ನಮಗೆ ಗೊತ್ತಿರೋ ಮಟ್ಟಿಗೆ ಪ್ರಪ್ರಥಮ ಬಾರಿಗೆ ಪಡಿಪೂಜೆ ಅಂದರೆ ಎಲ್ಲ ಮನೆಯಲ್ಲೂ ಮಾಡ್ತಾರೆ, ಎಲ್ಲ ದೇವಸ್ಥಾನದಲ್ಲೂ ಮಾಡ್ತಾರೆ. ಆದರೆ ಎಲ್ಲ ಸಾಮೂಹಿಕವಾಗಿ ನಡೀತಾ ಇರೋಂಥ ಪಡಿಪೂಜೆ. ಈ ಪಡಿಪೂಜೆಗೆಲ್ಲ ಭಾಗವಹಿಸಿ ಅದಾದ ನಂತರ ಸ್ವಾಮಿಯವರ ತೀರ್ಥ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಸವಿನಯ ಪ್ರಾರ್ಥನೆ. ಅದೇ ರೀತಿ ಎಲ್ಲ ದೊಡ್ಡಬಳ್ಳಾಪುರ ತಾಲೂಕಿನ ಭಕ್ತ ಮಹಾಶಯರು, ಸುತ್ತಮುತ್ತಲಿನ ಗ್ರಾಮಸ್ಥರು ಪ್ರತಿಯೊಬ್ಬರೂ ಸಹ ಈ ಸೇವೆಗೆ ಭಾಗವಹಿಸಿ ತಮ್ಮ ಶಕ್ತ್ಯಾನುಸಾರ ಆ ಭಗವಂತನ ಸೇವೆ ಮಾಡಬೇಕಾಗಿ ಮತ್ತೊಂದು ಬಾರಿ ಸವಿನಯ ಪ್ರಾರ್ಥನೆ ಮನಸ್ಪೂರ್ವಕವಾಗಿ ಆಹ್ವಾನವನ್ನು ಮಾಡುತ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ನಾನು ಕೂಡ ಪ್ರಪ್ರಥಮ ಬಾರಿಗೆ ಅಯ್ಯಪ್ಪನ ಪಡಿಪೂಜೆ ಭಾಗವಹಿಸ್ತಾ ಇದ್ದೀನಿ. ನಾನೆಲ್ಲೂ ಹೋಗೇ ಇಲ್ಲ ಪಡಿಪೂಜೆಗೆ. ನನಗೂ ಒಂದು ಸೌಭಾಗ್ಯ, ಇಂಥ ಕಾರ್ಯಕ್ರಮ ಸಿಕ್ಕಿದೆ, ನಾನು ಕೂಡ ಬರ್ತಾ ಇದ್ದೀನಿ. ಆಯಿತಾ, ತಾವು ಕೂಡ ಕುಟುಂಬ ಸಮೇತರಾಗಿ ಭಾಗವಹಿಸಿ ಅಯ್ಯಪ್ಪನ ಹರಿಹರ ಪುತ್ರನಾದಂಥ ಅಯ್ಯಪ್ಪನ ಸೇವೆ ನಮಗೆಲ್ಲರಿಗೂ ಸಿಕ್ಕಿದೆ. ಅದನ್ನು ಒಳ್ಳೆಯ ರೀತಿ ನಾವೆಲ್ಲ ಉಪಯೋಗಿಸ್ಕೊಳ್ಳೋಣ. ಕಾರ್ಯಕ್ರಮವನ್ನು ಮುಖ್ಯವಾಗಿ ಯಶಸ್ವಿಗೊಳಿಸೋಣ. ಬಂದಿರೋಂಥ ಎಲ್ಲ ಅಯ್ಯಪ್ಪ ಭಕ್ತರಿಗೂ ಆ ಸ್ವಾಮಿ ಅನುಗ್ರಹವನ್ನು ಸಿಕ್ಕಿ ಮತ್ತು ಪ್ರತಿಯೊಬ್ಬರೂ ಸಹ ಭಗವಂತ ನಾವೇನಪ್ಪ ಅಂದರೆ ಆ ಪ್ರಸಾದವನ್ನು ಸ್ವೀಕರಿಸ್ಕೊಂಡು ಹೋಗಬೇಕು. ಬೆಳಗ್ಗೆ ಪ್ರಾರಂಭ ಆಯಿತು ಅಂದರೆ ಪೂಜೆ ಪ್ರಾರಂಭದ ಪ್ರಸಾದ ಶುರುವಾಯಿತು ಅಂದರೆ ಪೂಜೆ ಮುಗಿಯೋ ತನಕ ಪ್ರಸಾದ ಇರುತ್ತೆ. ಎಲ್ಲ ಕೂಡ ಪ್ರಸಾದವನ್ನು ಸ್ವೀಕರಿಸಿ ಮತ್ತು ತಮಗೆ ತೋಚಿದ ಹಾಗೆ ಶಕ್ತ್ಯಾನ ರೀತಿ ಆ ಭಗವಂತನ ಸೇವೆ ಮಾಡಬೇಕಾಗಿ ಮತ್ತೊಂದು ಬಾರಿ ಸವಿನಯ ಪ್ರಾರ್ಥನೆ. ಎಲ್ಲರೂ ಬರಬೇಕಾಗಿ ಮತ್ತೊಂದು ಬಾರಿ ವಿನಂತಿ.